ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್. ಸ್ವಾಗತ. ಹೌದು ವೀಕ್ಷಕರೇ, ಇದೀಗ ನಾವು ಹೇಳಿರುವ ಸುದ್ದಿ ಪ್ರತಿಯೊಬ್ಬ ವಾಹನ ಸವಾರನಿಗೂ ಎಚ್ಚರಿಕೆಯ ಗಂಟೆಯಂತೆ ಕಾರ್ಯನಿರ್ವಹಿಸುವಂತಹದ್ದು. ಕಾರು ಮತ್ತು ಬೈಕ್ ನಡುವೆ ನಡೆದ ಭೀಕರ ಮುಖಾಮುಖಿ ಡಿಕ್ಕಿಯ ದೃಶ್ಯಗಳು ಇದೀಗ ಎಲ್ಲರ ಮನಕಲಕುವಂತೆ ಮಾಡಿವೆ. ರಸ್ತೆ ಮೇಲೆ ಸ್ವಲ್ಪ ನಿರ್ಲಕ್ಷ್ಯ, ಕ್ಷಣಮಾತ್ರದ ಅಜಾಗರೂಕತೆ ಹೇಗೆ ಜೀವಕ್ಕೆ ಅಪಾಯ ತರಬಲ್ಲದು ಎಂಬುದಕ್ಕೆ ಈ ಘಟನೆ ನೈಜ ಉದಾಹರಣೆಯಾಗಿದೆ. ವೀಕ್ಷಕರಿ, ಸಾಮಾನ್ಯವಾಗಿ ನಾವು ರಸ್ತೆ ಮೇಲೆ ಸಂಚರಿಸುವಾಗ ನನಗೆ ಏನೂ ಆಗಲ್ಲ ಎನ್ನುವ ಭಾವನೆ ನಮ್ಮಲ್ಲಿ ಅನೇಕರಲ್ಲಿ ಇರುತ್ತದೆ. ಆದರೆ ಇದೇ ಭಾವನೆ ಕೆಲವೊಮ್ಮೆ ಭೀಕರ ಪರಿಣಾಮಕ್ಕೆ ಕಾರಣವಾಗುತ್ತದೆ. ಇಲ್ಲಿ ನಡೆದಿರುವ ಘಟನೆ ಕೂಡ ಅದೇ ರೀತಿಯದ್ದಾಗಿದೆ. ವೇಗವಾಗಿ ಬರುತ್ತಿದ್ದ ಬೈಕ್ ಮತ್ತು ಎದುರಿನಿಂದ ಬಂದ ಕಾರು ಪರಸ್ಪರ ಡಿಕ್ಕಿಯಾಗಿದ್ದು, ಡಿಕ್ಕಿಯ ತೀವ್ರತೆಗೆ ಕಾರು ಸಂಪೂರ್ಣವಾಗಿ ಪುಡಿಪುಡಿಯಾದ ದೃಶ್ಯಗಳು ಸ್ಥಳೀಯರನ್ನು ಬೆಚ್ಚು ಬೀಳಿಸುವಂತಾಗಿವೆ. ಇನ್ನೂ ಭಯಾನಕ ಸಂಗತಿ ಏನೆಂದರೆ, ಬೈಕ್ ಸವಾರ ಡಿಕ್ಕಿಯ ಹೊಡೆತಕ್ಕೆ ನೇರವಾಗಿ ರಸ್ತೆ ಬದಿಯಲ್ಲಿದ್ದ ನೀರಿನ ಹೊಂಡಕ್ಕೆ ಹಾರಿಬಿದ್ದಿದ್ದಾನೆ. ಕ್ಷಣಾರ್ಧದಲ್ಲಿ ನಡೆದ ಈ ಅಪಘಾತವನ್ನು ಕಂಡ ಜನರು ಬೆಚ್ಚುಬಿದ್ದು ಓಡಿ ಬಂದಿದ್ದಾರೆ. ಬೈಕ್ ಸವಾರನ ಸ್ಥಿತಿ ನೋಡಿದರೆ ಯಾರಿಗೂ ಮೈ ಜುಮ್ಮೆನಿಸುವ ದೃಶ್ಯ. ಸಾವು ಬದುಕಿನ ಮಧ್ಯೆ ಹೋರಾಡುವಂತಿದ್ದ ಈ ಘಟನೆ ರಸ್ತೆ ಮೇಲೆ ವೇಗವಲ್ಲ, ಜಾಗರೂಕತೆಯೇ ಮುಖ್ಯ ಎಂಬ ಸಂದೇಶವನ್ನು ಮತ್ತೊಮ್ಮೆ ನಮಗೆ ನೆನಪಿಸುತ್ತದೆ. ವೀಕ್ಷಕರೇ, ಬೈಕ್ ಸವಾರರು ಮಾತ್ರವಲ್ಲ, ಕಾರು ಚಾಲಕರೂ ಕೂಡ ರಸ್ತೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಹೆಲ್ಮೆಟ್ ಧರಿಸುವುದು, ಮಿತವೇಗದಲ್ಲಿ ವಾಹನ ಚಲಾಯಿಸುವುದು, ಎದುರು ವಾಹನಕ್ಕೆ ಸರಿಯಾದ ಅಂತರ ಕಾಯ್ದುಕೊಳ್ಳುವುದು ಇವೆಲ್ಲವೂ ಕೇವಲ ನಿಯಮಗಳಲ್ಲ, ನಮ್ಮ ಜೀವ ರಕ್ಷಿಸುವ ಅಸ್ತ್ರಗಳೇ ಆಗಿವೆ. ಒಂದು ಸಣ್ಣ ತಪ್ಪು, ಒಂದು ಕ್ಷಣದ ಅಜಾಗರೂಕತೆ ನಮ್ಮ ಬದುಕನ್ನೇ ಬದಲಾಯಿಸಬಲ್ಲದು. ಸ್ಥಳೀಯರು ಈ ಕುರಿತು ಮಾತನಾಡುತ್ತಾ, ಈ ರಸ್ತೆಯಲ್ಲಿ ಈಗಾಗಲೇ ಹಲವಾರು ಅಪಘಾತಗಳು ಸಂಭವಿಸಿರುವುದಾಗಿ ಹೇಳಿದ್ದಾರೆ. ಆದ್ದರಿಂದ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕು, ಎಚ್ಚರಿಕಾ ಸೂಚನಾ ಫಲಕಗಳು, ವೇಗ ನಿಯಂತ್ರಣ ಕ್ರಮಗಳನ್ನು ಜಾರಿಗೆ ತರಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ವೀಕ್ಷಕರೇ, ನೀವೀಗ ನೋಡುತ್ತಿರುವ ಈ ದೃಶ್ಯಗಳು ಕೇವಲ ಸುದ್ದಿಯಲ್ಲ, ನಮ್ಮೆಲ್ಲರ ಬದುಕಿನ ಎಚ್ಚರಿಕೆಯ ಸಂದೇಶ. ದಯವಿಟ್ಟು ರಸ್ತೆ ಮೇಲೆ ಸಂಚರಿಸುವಾಗ ಜಾಗರೂಕರಾಗಿರಿ. ನಿಮ್ಮ ಜೀವ ಅಮೂಲ್ಯ ಎಂಬುದನ್ನು ಮರೆಯಬೇಡಿ. ಇಷ್ಟರೊಂದಿಗೆ ಈ ಸುದ್ದಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಮುಂದಿನ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್.